ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಪ್ರದೇಶದಲ್ಲಿ ಇರುವ ಬಾವಿಯಲ್ಲಿ ಬರೋದು ನೀರಾ ಅಥವಾ ಡೀಸೆಲ್ ಅನ್ನೋ ಅನುಮಾನ ಶುರುವಾಗಿ ಹೋಗಿದೆ ಅಂತೆ. ಬಾವಿಯಿಂದ ನೀರು ಸೇದಿದ್ರೆ ನೀರಿನಲ್ಲಿ ಡೀಸೆಲ್ ವಾಸನೆ ಕೂಡ ಬರ್ತಾ ಇದೆಯಂತೆ. ಆದರೆ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದಾರೆ. ಅಷ್ಟಕ್ಕೂ ಇಂಥ ಸಮಸ್ಯೆ ಫೇಸ್ ಮಾಡ್ತಾ ಇರೋದು ಎಲ್ಲಿ, ಯಾವ ಭಾಗದಲ್ಲಿ, ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರು ಪಾಲಿಕೆಯ ವ್ಯಾಪ್ತಿಯ ಕಾವೂರು ಬಲಿಪಗುರಿ ರಸ್ತೆ ನಿವಾಸಿಗಳಿಗೆ ಈಗ ಕುಡಿಯುವ ನೀರಿನದ್ದೇ ಚಿಂತೆ. ಕಳೆದ ನವೆಂಬರ್ನಲ್ಲಿ ಇಲ್ಲಿನ ಕೆಲ ಮನೆಗಳ ಬಾವಿ ನೀರಲ್ಲಿ ಡೀಸೆಲ್ನಂತಹ ಅಂಶ ಪತ್ತೆಯಾಗಿತ್ತು. ಆದರೆ ಆಗ ಸ್ಥಳೀಯರಿಗೆ ಅದರ ಅರಿವಾಗಿಲ್ಲ. ಬಾವಿಗಳನ್ನ ಸ್ವಚ್ಛಗೊಳಿಸಿ ನೀರು ಬಳಸ್ತಿದ್ರು. ಆದ್ರೆ ದಿನ ಕಳೆದಂತೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿ ಈ ಭಾಗದ ಬಾವಿಗಳಲ್ಲಿ ಸಂಪೂರ್ಣ ಡೀಸೆಲ್ ರೀತಿಯ ದ್ರವ ಮಿಶ್ರಣಗೊಂಡು ನೀರು ಕಲುಷಿತಗೊಂಡಿದೆ. ಇಲ್ಲಿನ 10 ಕುಟುಂಬಗಳು ಇದೇ ನೀರನ್ನ ಬಳಸಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮೊನ್ನೆ ನಾವು ಖಾಲಿ ಕ್ಲೀನ್ ಮಾಡಿಸುವಂತ ಹೋಗುವಾಗ ಸ್ವಲ್ಪ ಹೋದ ಕೂಡ ಇದ್ದಕ್ಕಿದ್ದ ಹಾಗೆ ಡೀಸೆಲ್ ಬರ್ತದೆ. ಅವರೇ ಹೇಳಿದ್ರು ನಮಗೆ ಇದೊಂದು ಡೀಸೆಲ್ ಬರ್ತದೆ ಅಂತ. 2008 ನೀರು ಉಂಟು. ಆಗ ಮೊದಲಿಗೆ ಏನಾಗ ಅಡಿಯಿಂದ ಏನೋ ಒಳ್ಳೆ ನೀರು ಬರ್ತದೆ ಅಂತ ಮೋಟರ್ ಕೆಳಗಿರೋದಿಲ್ಲ. ಪಂಪ್ ಮಾಡಿ ನೋಡಿದ್ರೆ ನೀವು ನೋಡಿಲ್ಲ ಬಕೆಟ್ನಲ್ಲಿ ಅದ್ರಲ್ಲಿ ಸರಿಯಾಗಿ ಲೇಯರ್ ಬರ್ತದೆ, ಎಲ್ಲ ಮಿಕ್ಸ್ ಆಗಿದೆ. ನಿಮ್ಗೆ ಏನ್ ಹೇಳಿ ಅಂದಾಜು ಒಂದಿಷ್ಟು ಪರ್ಸೆಂಟೇಜ್ ಇರ್ಬೋದು ಇದರಲ್ಲಿ ಫ್ಯೂಲ್ ಪ್ರಮಾಣ? ಅದು 28 ಇರ್ತಾರೆ ಇವು ಕೆಳಗಿನ ಭಾಗರು 28 ಅವ್ರದ್ದು ರಿಪೋರ್ಟ್ ಉಂಟು. ಅದು ಇದ್ರೆ ತೋರಿಸ್ತಾ ಇರ್ತದೆ, ಅದನ್ನ ಕಳಿಸಿ ಕೊಡ್ತೇನೆ ನಾನು. ಆತಂಕಗೊಂಡ ಇಲ್ಲಿನ ನಿವಾಸಿಗಳು ನೀರಿನ ಸ್ಯಾಂಪಲ್ ಅನ್ನ ಸೂರತ್ಕಲ್ನ NITK ಲ್ಯಾಬ್ಗೆ ಕಳುಹಿಸಿದ್ರು. ಪರೀಕ್ಷೆ ಬಳಿಕ ಬಂದಿರೋ ವರದಿಯಲ್ಲಿ ಕಳವಳಕಾರಿ ಅಂಶಗಳು ಬಹಿರಂಗವಾಗಿವೆ. ನೀರಿನಲ್ಲಿ ಅತಿ ಹೆಚ್ಚು ತೈಲ ಮತ್ತು ಗ್ರೀಸ್ ಅಂಶ ಇರುವುದು ದೃಢಪಟ್ಟಿದೆ. ಜೊತೆಗೆ ನೀರಿನ pH ಮಟ್ಟ ಕುಸಿದಿದ್ದು ಅಪಾಯಕಾರಿ ಕೊಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಇರುವುದು ಪತ್ತೆಯಾಗಿದೆ. ಅಂತರ್ಜಲಕ್ಕೆ ಯಾವುದೋ ಮೂಲದಿಂದ ತೈಲ ಸೋರಿಕೆಯಾಗುತ್ತಿರುವುದರ ಸ್ಪಷ್ಟ ಮುನ್ಸೂಚನೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಬೇರೆ ಇಲಾಖೆ ಕಡೆ ಬೆಟ್ಟು ಮಾಡ್ತಿದ್ದಾರಂತೆ. ಸಮಸ್ಯೆ ಸರಿ ಹೋಗದಿದ್ರೆ ಬಾವಿ ಮುಚ್ಚಿ ಅಂತಿದ್ದಾರಂತೆ. ಇದೇ ರೀತಿ ಮುಂದುವರೆದರೆ ಸುತ್ತಮುತ್ತಲಿನ ಪ್ರದೇಶದ ಬಾವಿಗಳಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಜನರ ಆರೋಗ್ಯದ ಮೇಲಷ್ಟೇ ಅಲ್ಲ, ಪರಿಸರದ ಮೇಲೂ ಪರಿಣಾಮ ಬೀರಲಿದೆ. ಹೆಚ್ಚು ಅನಾಹುತ ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆದಿತ್ಯ ದೌಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.